ಇವತ್ತು ನೋಡಿರಿ ಹೀರೆಕಾಯಿ ಪಲ್ಯ ಸ್ವಲ್ಪ ಹಾಲು ಹಾಕಿ ಮಾಡತ್ತೀನಿ. ಸ್ವಲ್ಪ ಎಣ್ಣೆ ಚಪಾತಿ ಹಿಟ್ಟು ನಾದಿಟ್ಟೇನೆ. ಹಾಲು ಮತ್ತು ಹೀರೆಕಾಯಿ ಹಚ್ಚಿಟ್ಟೇನೆ. ಟೊಮ್ಯಾಟೊ ಉಳ್ಳಾಗಡ್ಡೆ ಆಲ್ರೆಡಿ ಹಾಕೇನೆ. ಇವನು ಹಾಕಿ ನೀರಿನ ಸುತ್ತಕ್ಕೆ ಮತ್ತೆ ನೆಕ್ಸ್ಟ್ ನೀರು ಹಾಕಿದೆ ಮಣ್ಣೀರು ಫ್ರೈ ಮಾಡ್ತೇನೆ. ಯಾಕಂದರೆ ಹುಡುಗರು ಸುಳ್ಳಿ ಸುತ್ತು ಬರ್ತೇನೆ. ಸುಳ್ಳಿ ಸುತ್ತು ತಿನ್ನಕ್ಕಂದ್ರೆ ಮತ್ತು ನೀರು ಇರಬಾರ್ದು, ಅದಕ್ಕೆ ಆದಷ್ಟು ಫ್ರೈ ಬರ್ತೇನೆ. ಇದಕ್ಕೆ ನೋಡಿರಿ ಅರ್ಶಿನ ಪುಡಿ, ಖಾರ ಪುಡಿ, ಆಮೇಲೆ ಕೊಬ್ಬರಿ ಪುಡಿ, ಕಸಕಸಿ, ಧನಿಯಾ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ ಸ್ವಲ್ಪ ಮುಚ್ಚಿಡ್ತಾನೆ. ನಾವು ದೊಡ್ಡವ್ರು ತಿಂತೇವಲ್ಮ, ಚಪಾತಿ ಬೇರೆ ಪಲ್ಯ ಬೇರೆ ಹೆಂಗೆ ಕೊಡ್ಲಾ? ಇವ್ರಿಗೆ ಇವತ್ತು ನಾಷ್ಟ ಉಪ್ಪಿಟ್ಟು ಅವಲಕ್ಕಿ ಇಷ್ಟನೇ ಆಗೋದಿಲ್ಲ, ಅದಕ್ಕೆ ಚಪಾತಿನ ಒಂದು ಸ್ವಲ್ಪ ಕೊಡಾಕ್ತೀನಿ. ಅದ್ರಾಗ ಬೆಲ್ಲ ಹರಿಸಿ ಹಾಕ್ಸಿ ಬಿಸಿ ಚಪಾತಿ ಜಗ್ ಒಳಗದಾವ ನೋಡಿ ಬಂಗಾರ. ಅಲ್ಲಿ ಒಳಗೆ ಬೆಡ್ರೂಮ್ದಾಗ ಜಗ್ನಾಗ ಅದಾವ ನೋಡಿ. ಶೋಣ ಕಾಡಿಗೆ ಹಚ್ಕೊಂಡು ಬಿಸಿ ಚಪಾತಿ ಆಗ್ಯಾವು. ಆಲ್ಮೋಸ್ಟ್ ಸುಮ್ಮ ದಾಲು ಹಾಕಿರ್ತಾರೆ, ಅದು ಸ್ವಲ್ಪ ಟೈಮ್ ಬರ್ತೈತಿ ಇರುತ್ತೆ. ಇದು ಮಾಡಿ ನಮ್ಮ ಕಡೆ ಸಿಂಗಿ ಇಷ್ಟು ಕಲ್ಲು ನೋಡಿದ್ವಿ. ಈಗ ಬೆಂಗಳೂರು ಬರ್ತೀಯಪ್ಪ ನಮ್ಮ ಏನು ಅವ್ರ ಕಡೆ ಇಲ್ಲೇ ಇಲ್ಲ. ಅವ್ರ కాల్ టు మై డాడ్ ఇలా మమ్మ ಅಂತ ಹೇಳು, ಫೋನ್ చేయండి ಅಂತ ಹೇಳು. ಇಲ್ಲ, ಹೀಗೆಲ್ಲ ಮಾತಾಡಬೇಡಿ ನೀವು. ನಾನು ಇದುವರೆಗೂ ನಿನ್ನ ಮಾತನ್ನ ಯಾವತ್ತಾದ್ರೂ ಕೇಳಿದ್ದೀರಾ? ನೀನು ಹೇಳಿದೆ ಅಂತ ಸುಮ್ಮನಾಗಿದ್ದೀರಾ? ಅದ್ರಲ್ಲಿ ಇವತ್ತು ಹೇಗೆ ಸುಮ್ಮನಾಗಿ ಹೇಳು? ಅನುಭವ ಹಠ ಅನ್ನೋದು ನನ್ನ ಸ್ವಭಾವ.
ನನ್ನ ಅಹಂ, ನನ್ನ ಈಗೋ ತುಂಬ ದೊಡ್ಡದು. ಆದರೆ ಇವತ್ತು ನಾನು ಆ ಈಗೋನ ಸೈಡಲ್ಲಿಟ್ಟು ನಿನ್ನ ಹತ್ರ ಹೇಳ್ತಿದ್ದೀನಿ. ಅದು ಪ್ಲೀಸ್ ಸುಳ್ಳು ಹೇಳಿದ್ರೆ ಅದು ನಿನ್ನ ಮಗ ಹೇಳಿರೋದು. ಬೈಬೇಕು ಅನ್ಸಿದ್ರೆ ಅವಳಗ್ ಬೈ, ನನ್ ಸೊಸೆನ ಅಲ್ಲ. ಏನೇ ಜಗಳ ಮಾಡ್ಬೇಕು ಅಂದ್ರೂ ಹೋಗು. ಜೇಬ್ ಅದಾವ ಇದಕ್ಕೆ ಡಾಲು ಮತ್ತೆ ಚಡ್ಡಿ ಐತೆ ಹಂಗಾದ ಅವ್ರು ಏನಂದ್ರಮ್ಮ ಕ್ಲೋಸ್ ಮಾಡಂದ್ರ ಯಾಕ ನೀ ಹೇಳ್ಬೇಕು ಐ ಆಮ್ ಹಂಗ್ರಿ ಐ ವಿಲ್ ಈಟ್ ಮೇಡಮ್ ಅನ್ಬೇಕು. ಓಕೆ ತಿಂತೇನೆ ಅಂತ ಮಾಡ್ಬೇಕು. ಮಮ್ಮ ಮತ್ತು ಕಷ್ಟಪಟ್ಟು ಮಾಡಿ ಡಬ್ಬಿ ಕಟ್ಟಿರ್ತೈತಿಲ್ಲ. ಹಾಂ ಬಂಗಾರಿ ಕ್ಲೋಸ್ ಅಂತಾರ. ನೀ ಚಂದ ಕಾಣತ್ತೆ ಅದಕ್ಕೆ. ಯಾಕೆ ಊಟ ಮಾಡಿಲ್ಲ ರಜೆ ನೀನು? ಯಾಕೆ ಊಟ ಮಾಡಿಲ್ಲ? ನೋಡಿ ಎಲ್ಲ ಹಂಗೆ ಹೊಳ್ಸ್ಕೊಂಡ್ಬಂದು. ಯಾಕೆ ಊಟ ಮಾಡಿಲ್ಲ? ಊಟ ಮಾಡ್ಬೇಕವ. ನೋಡಿ ಎಷ್ಟು ಹಸು ಆಗೈತೆ ನಿಂಗೆ ಪಾಪ. ಆ್ಯಪಲ್ ತಿಂದಿಲ್ಲ? ಆ್ಯಪಲ್ ತಿಂದಿಲ್ಲ ಮತ್ತೇನು ತಿಂದಿ? ಪಾಪ್ಕಾರ್ನ್ ಸಂಜೆಗೆ ತಿನ್ಬೇಕು, ಆ್ಯಪಲ್ಲ ಬೆಳಿಗ್ಗೆ ತಿನ್ಬೇಕು. ಸ್ವಲ್ಪ ತಿಂದಿಯಾ? ಓಕೆ ಹಾಂ ಓಕೆ. ಹಸು ಭಾಳ ಆಗೈತೆ ರಾಜ. ನೀ ಯಾಕೆ ಉಣ್ಣಂಗಿಲ್ವ ಸ್ಕೂಲ್ದೊಳಗೆ? ಕ್ಲೋಸ್ ಅಂದ್ರೆ ನೀವು ಐ ಆಮ್ ಹಂಗ್ರಿ ಐ ವಿಲ್ ಈಟ್ ಅನ್ಬೇಕು. ಮತ್ತೆ ಹಾಂ ಹೌದಾ? ಪಾಪ ನಿಂಗೆ ಹಸು ಭಾಳ ಆಗಿತ್ತಾ? ಅಯ್ಯೋ ಬಂಗಾರ.
ಶಾವಿಗೆ ಉಪ್ಪಿಟ್ಟು ಮಾಡತ್ತೇನೆ ರಾತ್ರಿ ಊಟಕ್ಕೆ. ಈಗ ಬಿಸಿನೀರು ಕಾಯ್ಕಿಟ್ಟೆ ಅದ್ರ ಎಷ್ಟು ಎಣ್ಣೆ ಹಾಕಿನ ಅಂದ್ರೆ ಅಂಟ್ಕೊಳಂಗಿಲ್ಲ ಅವ. ಈ ಕಡೆ ಒಗ್ಗರಣೆಗೆ ಎಣ್ಣೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಒಂದಿಷ್ಟು ಮೆಣಸಿನ ಸಿಕ್ಕಾಪಟ್ಟೆ ಖಾರದ ಸ್ವಲ್ಪ ಕರಿಬೇವು ಇಟ್ಕೊಂಡೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಶೇಂಗಾ ಹಾಕಿದೆ. ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಹಿಂಗೆ ಹಾಕ್ತೇನೆ. ಇವು ಸ್ವಲ್ಪ ಕುದಿದ ಕಲರ್ ಚೇಂಜ್ ಆಗ್ತಾವೆ, ಆಮೇಲೆ ಸ್ವಲ್ಪ ದಪ್ಪ ಆಗ್ತಾವೆ. ಇದು ಕುದ್ಮೇಲೆ ಬಿಸಿ ಇದು ಮಾಡ್ಕೊಂಡು ಇಟ್ಕೊಂಡಿನಿ. ಸ್ವಲ್ಪ ನೀರು ಬಸಿಬೇಕು. ಮಿಕ್ಸ್ ಮಾಡಬೇಕು ಎಲ್ಲನೂ. ಇದು ಬಿಸಿದ್ರಿಂದ ಆಗ ತಿನ್ನೋಕೆ ಚಲೋ ಅನಿಸ್ತೈತಿ. ಆಮೇಲೆ ನೋಡಿರಿ ಫಸ್ಟೇ ಎಣ್ಣೆ ಹಾಕಿ ಒಂದು ಇದು ಕುದಿ ನೀರು ಹಾಕಿಟ್ಟಿದ್ದಕ್ಕೆ ಎಷ್ಟು ಉದುರು ಆಗ್ತಾವೆ.